ಇನ್ನು ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಮಾಡಿಸಿದ್ದು ಯಾರು? ಸಿಡಿ ಬಿಡುಗಡೆ ಮಾಡಿಸಿದ್ದು ವಿಜೇಂದ್ರ ಅಂತ ಬಾಂಬ್ ಹಾಕಿದ್ದಾರೆ. ವಿಜಯಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್, ಡಿಕೆ ಶಿವಕುಮಾರ್ ಇವರು ಕೂಡಿ ಏನ್ ಮಾಡಿದ್ರು? ರಮೇಶ್ ಜಾರಕಿಹೊಳಿ ಜೀವನವನ್ನೇ ಹಾಳು ಮಾಡಿದ್ರು ಅಂತ ವಿಜಯಪುರದಲ್ಲಿ ಪಾಟೀಲ್ ಹೇಳಿದರು. ಈಗ ನೆನಪಾಗೈತೆ ಹಿರಿಯನಾಯಕರು ಪಾಪ ಜಾರಕಿಹೊಳಿದು ಸಿಡಿ ಬಿಡುಗಡೆ ಮಾಡಿಸಿದವ್ರು ಯಾರು? ವಿಜಯೇಂದ್ರ. ಇಂಥ ಹಲ್ಕ ಕೆಲಸ ಮಾಡ್ತಾರ? ಡಿ ಕೆ ಶಿವಕುಮಾರ್ ಇವರು ಕೂಡಿ ಏನು ಮಾಡಿದ್ರು? ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರ? ಈಗ ನೆನಪಾಗೈತೆ ಹಿರಿಯನಾಯಕರು ಪಾಪ ಜಾರಕಿಹೊಳಿದು ಸಿಡಿ ಬಿಡುಗಡೆ ಮಾಡಿಸಿದವ್ರು ಯಾರು? ವಿಜಯೇಂದ್ರ. ಇಂಥ ಹಲ್ಕ ಕೆಲಸ ಮಾಡ್ತಾರ? ಡಿ ಕೆ ಶಿವಕುಮಾರ್ ಇವರು ಕೂಡಿ ಏನು ಮಾಡಿದ್ರು? ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರ? ಇನ್ನು ನಮ್ಮ ಟೀಮ್ ಬಹಳ ದೊಡ್ಡದಿದೆ ಅಂತ ಯತ್ನಾಳ್ ಹೇಳಿದ್ದಾರೆ. ತಟಸ್ಥರು ಸಹ BY ವಿಜೇಂದ್ರ ವಿರುದ್ಧ ಇದ್ದಾರೆ. ನಮ್ಮ ಟೀಮ್ ಬಹಳ ದೊಡ್ಡದೈತಿ ಅಂತ ಯತ್ನಾಳ್ ಹೇಳಿರೋದು. ಈಗ ಯಾರ್ಯಾರು ನ್ಯೂಟ್ರಲ್ ಇದಾರಲ್ಲ ತಟಸ್ಥರು, ಅವರು ಕೂಡ ವಿಜೇಂದ್ರ ವಿರುದ್ಧ ಇದ್ದಾರೆ. ಅವ್ರಿಗೂ ಕೂಡ ಸಮಾಧಾನ ಇಲ್ಲ. ಆರ್ ಅಶೋಕ್, ಬೊಮ್ಮಾಯಿ, ಅಶ್ವಥ್ ನಾರಾಯಣ್, CT ರವಿ ಒಳಗೊಳಗೆ ವಿಜೇಂದ್ರ ವಿರುದ್ಧ ಇದ್ದಾರೆ. ಆದರೆ ಓಪನ್ ಆಗಿ ಹೇಳ್ತಿಲ್ಲ ಅಷ್ಟೇನೆ. ಆದರೆ CT ರವಿ ಮೇಲೆ ಟಣ್ ಟಣ್ ಅಂತಾನೆ. ನಮ್ಮ ಹಾಗೆ ಗಟ್ಟಿಯಾಗಿ ನಿಲ್ಲಿಲ್ಲ ಅಂತ ಯತ್ನಾಳ್ ಹೇಳಿದರು. ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಎಲ್ಲ ಒಂದು ಮುಂದಿನ ಕೆಲವೇ ದಿನಗಳಲ್ಲಿ ಬೆಳಗಾವಿಯಲ್ಲಿ ಒಂದು ಸಭೆ ಮಾಡ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿ ಸೇರಿ ಎಲ್ಲರೂ ಕೂಡ ಸಭೆ ಸೇರ್ತೀವಿ ಅಂತ ಹೇಳಿದ್ದಾರೆ. ವಿಜಯಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್, ನಮ್ಮ ಟೀಮ್ ಬಹಳ ದೊಡ್ಡದಿದೆ, ಬರೀ ನಮ್ಮ ಕಡೆ ಇರೋರು ಮಾತ್ರ ಅಲ್ಲ, ಯಾರು ನ್ಯೂಟ್ರಲ್ ಇದ್ದಾರೆ ಅವರು ಕೂಡ ನಮ್ಮ ಪರವಾಗಿದ್ದಾರೆ ಅಂತ. ಭಾಳ ದೊಡ್ಡದೈತಿ. ನೀವು ತಟಸ್ಥತೆಯನ್ನು ಮಾಧ್ಯಮದವ್ರು ಹೇಳ್ತಿದ್ರೆ ಅವರು ವಿಜೇಂದ್ರ ವಿರುದ್ಧ ಇದ್ದಾರೆ. ನಾವು ಎಲ್ಲ ವಿರುದ್ಧ ಅದು. ಬಸವರಾಜ ಬೊಮ್ಮಾಯಿ ವಿರುದ್ಧ ಅದ, ಆರ್ ಅಶೋಕ್ ವಿರುದ್ಧ ಅದ, ಅಶ್ವಥ್ ನಾರಾಯಣ ವಿರುದ್ಧ ಅದ, CT ರವಿ ಒಳಗಿಂದೊಳಗೆ ವಿರುದ್ಧ ಅದಾನೆ. ಮ್ಯಾಗ ಮಾತ್ರ ಟ್ಯಾನ್ 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 ನಾಟಕ ಮಾಡ್ತಾನೆ. ಇಂಥ ನಾಟಕ ಕಂಪ್ನಿ ಮಾಡಿ ಇಂಥವ್ರು ಆರಿಸಿ ಬರ್ತಾರೆ. ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ. ನಾವು ಗಟ್ಟಿಯಾಗಿ ನಿಂದಿರಲಿಲ್ಲ. ರಮೇಶ್ ಜಾರಕಿಹೊಳಿ ನಮ್ಮ ಜೋಡನೇ ಅದಾರ. ಈಗಾದರೂ ಕುಮಾರ ಬಂಗಾರ ನಾವೆಲ್ಲ ಒಂದೇ ಇದ್ದೀವಿ ರೀ. ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ. ನಾವು ಭೇಟಿ ಆಗ್ತೀವಿ, ಮಾತಾಡ್ತೀವಿ. ಈಗಿನ ಕೆಲವೇ ಒಂದು ವಾರನಾಗ ನಾವು ಬೆಳಗಾವಿ ಮತ್ತೆ ಸೇರ್ಲಾಕತ್ತೀವಿ. ನಿಮ್ಮ ಕಣ್ಣಿಗೆ ಈ ಸಲ ಬೆಳಗಾವಿದಾಗ ಸೇರೋದು ನಿಮ್ಮ ಕಣ್ಣಿಗೆ ಕಾಣಕ್ಕೆ ಸೇರೋ ಆಕತಿ. ನಮಗೇನು ಭಯ ಇಲ್ಲ. ನಮ್ಮ ಟೀಮ್